ಹತ್ರ ತಿಮ್ಸಂದ್ರದಲ್ಲಿ. ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ 2024-25ನೇ ಸಾಲಿನ ಹಾಗೂ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ 15ನೇ ಹಣಕಾಸು ಯೋಜನೆ ಅನುದಾನದ ಬಗ್ಗೆ ಸುಮಾರು 9 ದಿನಗಳ ಸಾಮಾಜಿಕ ಪರಿಶೋಧನೆ ನಡೆಸಲಾಗಿತ್ತು. ಈ ದಿನ ಮುಕ್ತಾಯ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಶ್ರೀಮತಿ ನಾಗರತ್ನಮ್ಮ ರಾಮಮೋಹನ್, ನೋಡಲ್ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಇಲಾಖೆ ಸುಲೋಚನಾ ಮೇಡಂ ಹಾಗೂ ಉಪಾಧ್ಯಕ್ಷರು ವೆಂಕಟಲಕ್ಷ್ಮಮ್ಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿ ನಾರಾಯಣಸ್ವಾಮಿ ಹಾಗೂ ಎನ್ಆರ್ಇಜಿ ಇಂಜಿನಿಯರ್ ವಿನಯ್ ಕುಮಾರ್ ಅವರು, ಕಾರ್ಯದರ್ಶಿಗಳು ಶಂಕರಪ್ಪ ಹಾಗೂ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಅವರು, ಪಂಚಾಯಿತಿ ಎಸ್ಡಿಎ ಅಧಿಕಾರಿಗಳು ಈಶ್ವರಪ್ಪ ಅವರು, ಸಿಬ್ಬಂದಿ ವರ್ಗ ಬಿ ಕೃಷ್ಣಪ್ಪ, ಗಂಗಪ್ಪ ಹಾಗೂ ತಾಲೂಕಾ ವ್ಯವಸ್ಥಾಪಕರ ಸಿಬ್ಬಂದಿ ವರ್ಗದವರು, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಸತೀಶ್, ವೆಂಕಟರಾಮಯ್ಯ, ಅನಿಲ್, ವೇದ, ಸುಪ್ರಿಯಾ, ಭಾರತಿ, ಪ್ರಮೀಳಾ, ಗಾಯತ್ರಿ, ಪಾರ್ವತಿ, ಭವಾನಿ ಎಲ್ಲರೂ ಭಾಗವಹಿಸಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಜಲಗಾರರು, ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಕ್ರಿಯ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಅವರು ಮಾತನಾಡಿ, ಈ ದಿನ ಕಾರ್ಯಕ್ರಮ ಸರ್ಕಾರದ ಆದೇಶದಂತೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಸಾಮಾಜಿಕ ಲೆಕ್ಕ ಪರಿಶೋಧನಾ ಬಗ್ಗೆ ಚರ್ಚೆ. ಸೋಷಿಯಲ್ ಆಡಿಟ್ ಎಂದರೆ ಸರ್ಕಾರದ ಯೋಜನೆಗಳ ಪರಿಶೀಲನೆ ಮಾಡುವುದರ ಮುಖ್ಯವಾಗಿ 4 ಅಂಶಗಳನ್ನು ಗಮನಿಸಿ ಹಕ್ಕು ಅಧಿಕಾರಗಳ ಬಗ್ಗೆ ತಿಳಿಸಿ ಹೇಳುವುದು ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವುದು, ಯೋಜನೆಯ ಅನುಷ್ಠಾನ ತರುವ ಖಾತರಿ ಪಡೆಯುವುದು, ಹಣಕಾಸಿನ ವಿಚಾರ ದುರುಪಯೋಗ ಬಗ್ಗೆ, ಮರುಪಾವತಿ ಮಾಡಿಸುವ ಬಗ್ಗೆ ಚರ್ಚೆ, ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಚರ್ಚೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯ ಬಗ್ಗೆ ಚರ್ಚೆ, ಇವೆಲ್ಲವೂ ಜನಸಾಮಾನ್ಯರಿಗೆ ಸಿಕ್ಕಿದೆ ಎಂಬುದರ ಬಗ್ಗೆ ಪರಿಶೀಲನೆ, ವಲಸೆ ಹೋಗಿ ಬಂದಿರುವವರ ಬಗ್ಗೆ ಚರ್ಚೆ, ಈ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚೆ, ಕಾಮಗಾರಿಗಳ ನಾಮಫಲಕದ ನಮೂದಿಸುವ ಬಗ್ಗೆ ಚರ್ಚೆ, ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳು ಮಾತನಾಡಿ, ಈ ಸಭೆಗೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಎಲ್ಲ ರೀತಿಯ ಮಾಹಿತಿಯನ್ನ ಪಡೆದಿದ್ದೇವೆ. ಕಾಮಗಾರಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಈ ಸಮಯ ಎಲ್ಲ ರೀತಿಯ ಕೆಲಸಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಬಗ್ಗೆ ಚರ್ಚೆ, ಸಮಾಜಕ್ಕೆ ಏನು ನಡೆಯುತ್ತಿದೆ ಎನ್ನುವುದರ ಬಗ್ಗೆ ಸೋಷಿಯಲ್ ಆಡಿಟ್ ಅಧಿಕಾರಿಗಳ ಪರಿಶೀಲನೆ ಮಾಡಿ ತಿಳಿಸುತ್ತಾರೆ. ಪಂಚಾಯಿತಿಯ ಸೌಲಭ್ಯಗಳ ಜನಸಾಮಾನ್ಯರಿಗೆ ಸಿಗಲು ಎಂಬುದಾಗಿ ತಿಳಿಸುವ ಸಭೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ, ಈ ದಿನ ಬೆಳಗ್ಗೆ 11 ಗಂಟೆಗೆ ಸಮಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಕಾಮಗಾರಿಗಳ ಪರಿಶೀಲನೆ ಬಗ್ಗೆ ಸುಮಾರು 9 ದಿನಗಳ ಪರಿಶೀಲಿಸಿ ಸರ್ಕಾರದ ಅನುದಾನದ ಜನಸಾಮಾನ್ಯರಿಗೆ ಸಿಗಬೇಕು ಎಂಬ ಉದ್ದೇಶದಿಂದ ಸೋಷಿಯಲ್ ಆಡಿಟ್ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಕಾಮಗಾರಿಗಳ ಸಮರ್ಪಕವಾಗಿದೆ ಎಂಬುದಾಗಿ ಅಧಿಕಾರಿಗಳ ಗಮನ ತಿಳಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿ ವ್ಯಕ್ತಪಡಿಸಿದರು. ಅಥವಾ ಕೆಲಸ ಮಾಡದಿರಾನೆ ಬಿಲ್ ಮಾಡಿದ್ದಾರೆ ಅಥವಾ ಕಾಲಕ್ಕೆ ಸರಿಯಾಗಿ ಏನನ್ನ ಅವರಿಗೆ ವೇಜಸ್ ಕೊಡ್ತಾ ಇಲ್ಲ, ಇಂಥವು ಏನನ್ನ ಇದ್ದರೆ ನೀವು ದೂರುಗಳನ್ನ ನೀಡಬಹುದು, ಅಹವಾಲುಗಳನ್ನ ಸ್ವೀಕರಿಸಲಾಗ್ತಾರೆ. ಅದರಂತೆ ಮುಂದಿನ ಕ್ರಮ ಏನು ಅನ್ನೋದನ್ನ ಕೈಗೊಳ್ತಾರೆ. PDO ಅವರಿಗೆ ಮಾಹಿತಿಯನ್ನ ಕೊಡಲಾಗ್ತದೆ. ಇದರಲ್ಲಿ ಎಲ್ಲ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನೋದನ್ನ ಶ್ರೀನಿವಾಸ್ ಅವರು ಆಲ್ರೆಡಿ ಮೊದಲಿಂದ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಏನೇನಿರುತ್ತೆ, ಎಂಪವರ್ಮೆಂಟ್ ಇರ್ತದೆ, ಮತ್ತೆ ಟ್ರಾನ್ಸ್ಪರೆನ್ಸಿ ಇರ್ತದೆ, ಅಂದ್ರೆ ಪಾರದರ್ಶಕತೆ ಇರ್ತದೆ. ಇದು ಸಾಮಾನ್ಯವಾಗಿ ಜನರಿಗೆ ತಿಳುವಳಿಕೆ ನೀಡುವಂತಹ ಒಂದು ಲೆಕ್ಕ ಪರಿಶೋಧನೆ. ಇದರಲ್ಲಿ ಇಂಟರ್ನಲ್ ಆಡಿಟ್, ಸೋಷಿಯಲ್ ಆಡಿಟ್ ಅಂತ 2. ಈ ದಿನ ದೋನುಪಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಕೊನೆಯ ಘಟ್ಟವಾದಂತಹ ಗ್ರಾಮ ಸಭೆ ಏರ್ಪಡಿಸಿದ್ದು, ಈ ಸಭೆಯಲ್ಲಿ ಹಾಜರಿರುವಂತಹ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗರತ್ನಮ್ಮನವರೇ, ಇಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ನಾರಾಯಣಸ್ವಾಮಿ ಅವರೇ, ಕಾರ್ಯದರ್ಶಿಗಳಾದಂತಹ ಶಂಕರಪ್ಪ ಅವರೇ, ಮತ್ತೆ ಲೆಕ್ಕ ಪರಿಶೋಧನಾ ವ್ಯವಸ್ಥಾಪಕರಾದಂತಹ ಮುಖಂಡ ಶ್ರೀನಿವಾಸ್ ಅವರೇ, ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮಸ್ಥರೇ, ಈ ದಿನ
ಬೆಳಗ್ಗೆ ನಮಗೆ ಒಂದು 11 ಗಂಟೆಯಿಂದ ಸಾಮಾನ್ಯವಾಗಿ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 15ನೇ ಫೈನಾನ್ಸ್ ಅಲ್ಲಿ ಯಾವ ರೀತಿಯಾದಂತಹ ಹಣಕಾಸು ಬಂದಿತ್ತು, ಅದರ ಖರ್ಚು ವೆಚ್ಚಗಳು, ಅದರ ಜೊತೆಗೆ ನಮ್ಮ NREG ಯೋಜನೆ ಅಡಿಯಲ್ಲಿ ಯಾವ ರೀತಿಯಾದಂತಹ ಖರ್ಚು ವೆಚ್ಚ ಇಲಾಖೆಗಳ ಮಧ್ಯೆ ನಡೆಸ್ಕೊಳ್ತಾ ಇರ್ತೀವಿ. ಅದು ಜನರಿಗೆ ಮನವರಿಕೆ ಆಗೋದಿಲ್ಲ. ಆದ್ರೆ ಈ ಸೋಷಿಯಲ್ ಆಡಿಟ್ ಅನ್ನೋದು ಸಮಾಜಕ್ಕೆ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ನಿಜವಾದ ಇದರ ಪ್ರತಿಬಿಂಬನ ತೋರಿಸ್ತಾರೆ, ಏನ್ ನಡೀತಾ ಇದೆ ಅನ್ನೋದನ್ನ. ಈಗ ಆಲ್ರೆಡಿ ನಿಮ್ ಗಮನಕ್ಕೆ ಬಂದಿರುತ್ತೆ, ಅವರು ಪ್ರತಿಯೊಂದು ಫೀಲ್ಡ್ ಹೋಗಿ ಸರ್ವೆ ಮಾಡಿ ಬರ್ತಾರೆ. ನಿಜವಾಗಿಯೂ ಕಾರ್ಯ ನಡೆದಿದೆಯಾ, ಈ ಕೆಲಸ ಆಗಿದೆಯಾ, ಕೆಲವು ಕೆಲಸಗಳು ಕಣ್ಣಿಗೆ ಕಾಣಿಸ್ತವೆ, ಕೆಲವು ಕೆಲಸಗಳು ಕಣ್ಣಿಗೆ ಕಾಣದೇ ಇರುವಂತಹವು ಇರ್ತವೆ. ಅದನ್ನ ಕಣ್ಣು ಕಾಣಿಸೋದನ್ನ ನೋಡ್ಕೊಂಡ್ ಬರ್ಬೋದು, ಕೆಲವು ಕಾಣಿಸೋದಿಲ್ಲ. ಉದಾಹರಣೆಗೆ ಈಗ ಬೋರ್ವೆಲ್ ರಿಪೇರ್ ಮಾಡೋದಂತದ್ದು ಅಥವಾ ಇನ್ನೇನು ಸ್ವಚ್ಛತೆಯದ್ದು ಅವೆಲ್ಲ ಕಣ್ಣು ಕಾಣಿಸಲ್ಲ. ಅದನ್ನ ಏನ್ ಮಾಡ್ತಾರೆ, ಜನರನ್ನ ವಿಚಾರಿಸಿ ಅಲ್ಲೇ ಇವರೇ ಹೋಗಿ ಖುದ್ದಾಗಿ ವಿಚಾರಿಸಿ ಇದಾಗಿದೆಯಾ ಕೆಲಸ ನಿಜವಾಗ್ಲು ಅಂತ ಮನವರಿಕೆ ಮಾಡಿಕೊಂಡು ಬಂದು ಇಲ್ಲಿ ಅವರನ್ನ ಮಂಡನೆಯನ್ನ ಮಂಡಿಸ್ತಾರೆ. ಅಲ್ಲಿ ಕೆಲಸ ಆಗಿದೆ ಅನ್ನುವಂಥದ್ದನ್ನ ನಮ್ಮ ತಂಡ ತಿಳಿಸ್ತಾರೆ. ವರ್ಕ್ಗಳು ಕಾಮಗಾರಿ ವೈಸ್ ಹೇಳ್ತಾರೆ, ಅಂದಾಜು ಮತ್ತೆ ಎಷ್ಟಾಗಿದೆ, ಕೂಲಿ ಎಷ್ಟಾಗಿದೆ, ಸಾಮಗ್ರಿ ಎಷ್ಟು ಪಾವತಿ ಆಗಿದೆ, ಒಟ್ಟು ಏನಾಗಿದೆ ಅನ್ನುವಂಥದ್ದನ್ನ ನಮ್ಮ ತಂಡದ ಪ್ರಮೀಳ್ ಅವರು ಓದ್ಬೇಕಂತ ಕೋರ್ತಿದ್ದೀನಿ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಕೋಡಿಪಲ್ಲಿ ರಸ್ತೆಯಿಂದ ಸ್ಮಶಾನದ ಕಾಲುವರೆಗೂ ರಿಟ್ಮೆಂಟ್ ಕೂಲಿ 1,64,952 ರೂಪಾಯಿ. ಗೋನ್ಪಲ್ಲಿ ಗ್ರಾಮದ ಶ್ರೀನಿವಾಸ್ ಜಮೀನಿಂದ ಕೋಡಿಪಲ್ಲಿ ರಸ್ತೆಯವರೆಗೂ ಕಾಲುವೆ ರಿಟ್ಮೆಂಟ್ ಕೂಲಿ 1,64,636 ರೂಪಾಯಿ. ಗೋನ್ಪಲ್ಲಿ ಗ್ರಾಮದ SC ಕಾಲೋನಿ ವೆಂಕಟರಮಣಪ್ಪ ಜಮೀನ್ ಹತ್ರ ಕಾಲುವೆ ರಿಟ್ಮೆಂಟ್ ಕೂಲಿ 2,23,096 ರೂಪಾಯಿ. ಗೋನ್ಪಲ್ಲಿ ಗ್ರಾಮದ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನ ಹತ್ರ ರಿಟ್ಮೆಂಟ್ ಕೂಲಿ 2,28,000 ರೂಪಾಯಿ. ಗೋನ್ಪಲ್ಲಿ ಗ್ರಾಮದ ರವಿ ಮಾಸ್ಟರ್ ಜಮೀನ್ ಹತ್ರ ಕಾಲುವೆ ರಿಟ್ಮೆಂಟ್ ಕೂಲಿ 1,29,876 ರೂಪಾಯಿ. ಗೋನ್ಪಲ್ಲಿ ಗ್ರಾಮದ GR ಸತ್ಯನಾರಾಯಣ ಜಮೀನ್ ಹತ್ರ ಕಾಲುವೆ ರಿಟ್ಮೆಂಟ್ ಕೂಲಿ 1,87,552 ರೂಪಾಯಿ. ಗೋನ್ಪಲ್ಲಿ ಹೇಳ್ತಾರೆ, ಇಲ್ಲಿ ಯಾವುದೇ ಒಂದು ಬಲವಂತಕ್ಕೆ ಯಾರು ಸಹ ಒಳಗಾಗೋದಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ ನಿಜವಾಗ್ಲೂ ನಮ್ಮ ಪಂಚಾಯತಿ ಕಡೆಯಿಂದ ಏನೇನು ಸೌಲಭ್ಯಗಳು ಸಿಗಬೇಕಾಗಿದೆಯೋ ಅದು ಜನರಿಗೆ ಮುಟ್ಟುತ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ. ನಮ್ಮ ಪ್ರಕಾರ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಶ್ರೀನಿವಾಸ್ ಅವರು ಆಗ್ಲೇನೆ ಹೇಳಿದ್ದಾರೆ, ಅವೆಲ್ಲ ನಾವು ಪರಿಹರಿಸ್ಕೊಳ್ಬಹುದಾದಂತದ್ದೇ ನಮ್ಮ ಹಂತದಲ್ಲಿ. ಅದನ್ನೆಲ್ಲ ಪರಿಹರಿಸ್ಕೊಳ್ಳಿ. ಅದನ್ನ ಮುಂದೆ ಇನ್ನೊಂದು ಲೆಕ್ಕ ಪರಿಶೋಧನೆ ಬರೋಷ್ರೊಳಗಾಗಿ ಅದನ್ನ ಮತ್ತೆ ಅದನ್ನ ಅಂದ್ರೆ ರಿಪೀಟ್ ಮಾಡೋದು ಬೇಡ. ಇಲ್ಲಿಗೆ ಕೊನೆ ಆಗ್ಲಿ. ಮುಂದೆ ಏನಾಗ್ಬೇಕು ಅಂದ್ರೆ ಯಾವುದೇ ಒಂದು ಸಮಸ್ಯೆ ಇಲ್ಲದೀರ ನಾವು ಜನರಿಗೆ ನೀಡಬೇಕಾದಂತಹ ಸೇವೆಯನ್ನ ನಾವು ಕರೆಕ್ಟ್ ಆಗಿ ಕೊಡೋಣ. ನಮ್ಮ ಕೆಲಸವನ್ನ ನಾವು ನಿಷ್ಪಕ್ಷಪಾತವಾಗಿ ಮಾಡೋಣ. ಈ ವಿಚಾರದಲ್ಲಿ ಇಲ್ಲಿರುವಂತಹ ಎಲ್ಲಾ ಸಾರ್ವಜನಿಕರ, ಅಧಿಕಾರಿಗಳ ಎಲ್ಲರ ಸಹಕಾರನೂ ಸಹ ಅಗತ್ಯ ಇದೆ. ಇನ್ನು ಏನಾದ್ರೂ ಸಮಸ್ಯೆ ಇದ್ದರೆ ತಾವು ಹೇಳ್ಬೋದು, ಯಾರಾದ್ರೂ ಇರ್ಬೇಕು, ಎಲ್ಲಾ ಸಾರ್ವಜನಿಕರು ಸಹ ಇಲ್ಲಿ ಹಾಜರಿರ್ಬೇಕು. ನಿಮ್ಮಲ್ಲಿರುವಂತಹ ಸಮಸ್ಯೆಗಳೇನಾದ್ರೂ ಇದ್ರೆ ಇಲ್ಲಿ ಚರ್ಚೆಯನ್ನ ಮಾಡಬಹುದಾಗಿದೆ. ಅದಕ್ಕೆ ಇಲ್ಲಿ ಮುಕ್ತ ಅವಕಾಶನೂ ಇದೆ. ಇಷ್ಟನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಗೆ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಈ ದಿನ ಗೋನ್ಪಲ್ಲಿ ಪಂಚಾಯತಿನಲ್ಲಿ 9 ದಿನಗಳ ಒಂದು ಲೆಕ್ಕ ಪರಿಶೋಧನಾ ಮತ್ತು ಎಲ್ಲ ಕಾಮಗಾರಿಗಳ ಪರಿಶೀಲನೆ ಮಾಡಿ ಈ ದಿನ ಬಂದು ಒಂದು ಅಭಿವೃದ್ಧಿಗೆ, ಒಂದು ಅನುಷ್ಠಾನಕ್ಕೆ ನಿಮ್ಮ ಒಂದು ಸರ್ಕಾರ ಯಾವ ರೀತಿ ಸಾಧ್ಯ ಒಂದು ಯಶಸ್ವಿಗೆ ಒಂದು ನಮ್ಮ ಸಹಕಾರ ಅಂದ್ರೆ ಖಂಡಿತವಾಗಿ ಈಗ ಅವ್ರು ಏನನ್ನ ಸಮಸ್ಯೆಗಳೇನನ್ನ ಹೇಳಿದ್ರು ಅಂದ್ರೆ ಏನಾದ್ರು ಇಂಥ ಸಮಸ್ಯೆ ಆಗಿದೆ, ಇಂಥ ಊರಲ್ಲಿ ಇಂಥ ಕಾಮಗಾರಿ ನಡೆದಿಲ್ಲ, ಅಥವಾ ಇಂಥ ಶಾಲೆಗೆ ಇಂಥ ಕಾಂಪೌಂಡು ಅಂತ ಹೇಳಿದ್ದಾರೆ, ಅಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಏನನ್ನ ಹೇಳಿದ್ರೆ ನಾವು ಖುದ್ದಾಗಿ ನಾವು PDO ಅವರ ಗಮನಕ್ಕೆ ತಂದು ಅದನ್ನ ಒಂದು ವಾರದ ಒಳಗಾಗಿ ಅಥವಾ ಕನಿಷ್ಠ ಒಂದು 10 ದಿನಗಳ ಒಳಗಾಗಿ ಅದನ್ನ ಮುಗಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ. ಇದೆಲ್ಲ ಟೋಟಲ್ 3 ಕಾಮಗಾರಿ ಇರ್ತದೆ. 5,16,222 ರೂಪಾಯಿ ಪಾವತಿ ಆಗಿರುತ್ತದೆ. ಚರಂಡಿ ನೈರ್ಮಲ್ಯ ಕಾಮಗಾರಿ ಎಲ್ಲ ಊರಿನಲ್ಲಿ ಚರಂಡಿ ಕ್ಲೀನಿಂಗ್ ಮಾಡಿರೋದು 11 ಕಾಮಗಾರಿಗಳಾಗಿರುತ್ತೆ. 4,47,057 ರೂಪಾಯಿ ಪಾವತಿ ಆಗಿರುತ್ತದೆ. ಪೈಪ್ ಲೈನ್ ಒಂದು 6 ಕಾಮಗಾರಿ ಆಗಿರುತ್ತದೆ.
3,08,194 ರೂಪಾಯಿ ಪಾವತಿ ಆಗಿರುತ್ತದೆ. ಅದೇ ರೀತಿಯಾಗಿ ಡಿವಿಜಿಗಳಿಗೆ 22 ಬಿಲ್ಗಳಾಗಿರುತ್ತದೆ. 12,51,226 ರೂಪಾಯಿ ಪಾವತಿ ಆಗಿರುತ್ತದೆ. ಪಂಪು ಮೋಟರ್ ದುರಸ್ತಿಗಾಗಿ 37 ಬಿಲ್ಗಳು ಆಗಿರುತ್ತದೆ. 4,92,288 ರೂಪಾಯಿ ಪಾವತಿ ಆಗಿರುತ್ತದೆ. ಕುಡಿಯುವ ನೀರಿನ ಸೌಕರ್ಯ ಖರೀದಿ ಮಾಡಿರೋದು 13 ಬಿಲ್ ಆಗಿರುತ್ತದೆ. ಇದರಲ್ಲಿ 5,60,928 ರೂಪಾಯಿ ಪಾವತಿ ಆಗಿರುತ್ತದೆ. ಮತ್ತು ಸ್ವಚ್ಛ ವಾಹನಕ್ಕೆ ಇಂಧನ ಖರೀದಿ ಮಾಡಲು 3 ಬಿಲ್ ಆಗಿರುತ್ತದೆ, 1 ಲಕ್ಷ ರೂಪಾಯಿ ಪಾವತಿ ಆಗಿರುತ್ತದೆ. ಮತ್ತು ಕಚೇರಿಗೆ ಬೇಕಾದ ಸಾಮಗ್ರಿ ಖರೀದಿ ಮಾಡಲು 1 ಬಿಲ್ ಆಗಿರುತ್ತದೆ, 19,860 ರೂಪಾಯಿ ಪಾವತಿ ಆಗಿರುತ್ತದೆ. ಮತ್ತು ಜಲಗಾರರಿಗೆ ವೇತನ ನೀಡಲು 1,50,000 ಪಾವತಿ ಆಗಿರುತ್ತದೆ. ಮತ್ತು ಪಂಪು ಮೋಟರ್ ಖರೀದಿ, ಕೇಬಲ್ ಖರೀದಿ, GA ಪೈಪುಗಳು ಮತ್ತು ಮೋಟರ್ ಸಂಬಂಧ ಪ್ಯಾನಲ್ ಬೋರ್ಡು ಸಂಬಂಧಪಟ್ಟಂತೆ 33 ಬಿಲ್ಗಳನ್ನು ಮಾಡಿರುತ್ತಾರೆ. ಅದರಲ್ಲಿ ಒಟ್ಟಾರೆಯಾಗಿ 14,25,982 ರೂಪಾಯಿ ಪಾವತಿ. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಖರ್ಚಾಗಿರೋದು 53,67,840 ರೂಪಾಯಿ ಪಾವತಿ ಆಗಿರುತ್ತೆ. ಒಟ್ಟು ಖರ್ಚು ಒಂದು ವರ್ಷದಲ್ಲಿ ಮಾಡುವಂಥದ್ದು. ಮತ್ತೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಕಂಡುಬಂದಂಥ ಅಂಶಗಳಿಗೆ ಸಂಬಂಧಪಟ್ಟಂಗೆ ಗಂಭೀರ ಅಂಶಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡುವಂಥದ್ದು. ಮತ್ತೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳಂತ ನಾವು ಇಟ್ಕೊಂಡಿರುವಂಥದ್ದು. ಮೊದಲನೇದಾಗಿ ನಾನು ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಬಗ್ಗೆ ನಾನು ಕೆಲವು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ಸೋಷಿಯಲ್ ಆಡಿಟ್ ಅಂದರೆ ಏನು ಅನ್ನೋಂಥದ್ದನ್ನು ನಿಮಗೆ ಈಗಾಗಲೇ ಗೊತ್ತಿದೆ. ಸರ್ಕಾರದ ಯೋಜನೆಗಳನ್ನು ಏನು 4 ಗೋಡೆಗಳ ಮಧ್ಯೆ ಈಗಾಗಲೇ ಲೆಕ್ಕ ಪರಿಶೋಧನೆ ಆಗ್ತಾ ಇತ್ತು. ಅದಕ್ಕೆ ವಿಭಿನ್ನವಾಗಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಸಮುದಾಯದ ಸಹಭಾಗಿತ್ವದೊಂದಿಗೆ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು 4 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಸೋಷಿಯಲ್ ಆಡಿಟ್ ಮಾಡ್ತೀವಿ. ಒಂದು ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು, ಹಕ್ಕು ಅಧಿಕಾರಗಳ ಬಗ್ಗೆ ನಾವು ತಿಳಿಸಿ ಹೇಳುವಂಥದ್ದು. ಎಂಪವರ್ಮೆಂಟ್ ಅಂತ ಸಮಾಜದ ಕಟ್ಟಕಡೆ ವ್ಯಕ್ತಿಗಳನ್ನ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವಂಥದ್ದು. ಮತ್ತೆ ಈ ಯೋಜನೆ ಅನುಷ್ಠಾನ ಸಂದರ್ಭದಲ್ಲಿ ಯೋಜನೆ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಅದು ಅಕೌಂಟಬಿಲಿಟಿ ಇದೆಯಾ, ಟ್ರಾನ್ಸ್ಪರೆನ್ಸಿ ಇದೆಯಾ, ಅದು ಪ್ರಚಾರ ಆಗಿದೆಯಾ, ಜನಕ್ಕೆ ಮಾಹಿತಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನಾವು ಖಾತ್ರಿಪಡಿಸ್ಕೊಬೇಕಾಗ್ತದೆ ಸೋಷಿಯಲ್ ಆಡಿಟ್. ಕೊನೆಯದಾಗಿ ಬಂದು ಫೈನಾನ್ಷಿಯಲ್ ಅಂತ ಇದೆ. ಅದು ಬಂದು ಹಣಕಾಸಿನ ದುರುಪಯೋಗ ಆದಂಥ ಸಂದರ್ಭಗಳಲ್ಲಿ ಅದನ್ನ ವಸೂಲಾತಿ ಮಾಡುವಂಥದ್ದು, ಅದಕ್ಕೆ ಸರ್ಕಾರಕ್ಕೆ ಮತ್ತೆ ಮರುಪಾವತಿ ಮಾಡುವಂಥ ಒಂದು ಕ್ರಮ ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಹಂಗಾಗಿ ನಾವು ಈ ಒಂದು MGNRG ಯೋಜನೆಯಲ್ಲಿ ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು ಸಂಬಂಧಪಟ್ಟಂಗೆ ನಾನು ಹೇಳ್ತಾ, ಏನು ಕೂಲಿ ಕಾರ್ಮಿಕರಿಗೆ ಹಕ್ಕು ಅಧಿಕಾರಗಳಿದೆ. ಈಗ ನಾವು NRGನಲ್ಲಿ ಅವ್ರಿಗೆ ಉದ್ಯೋಗ ಚೀಟಿ ಪಡೆಯುವಂತ ಒಂದು ಹಕ್ಕು ಇದೆ. ಡಿಲೇ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರ ಪಡೆಯುವಂತ ಹಕ್ಕು ಇದೆ. ಮತ್ತೆ ಕಾಮಗಾರಿ ನಡೆಯುವಂತಾದ್ರೂ ಹಣಕಾಸಿನ ದುರುಪಯೋಗ. ಈಗ ನಾವು ಮನೆ ಭೇಟಿ ಮಾಡ್ತೀವಿ, ಕೆಲವು ಸಂದರ್ಭಗಳಲ್ಲಿ ನಾವು ಕೆಲಸ ಮಾಡಿಲ್ಲ, ನಮ್ಗೆ ದುಡ್ಡು ಬಂದಿದೆ ಅಂತ ಹೇಳ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅದನ್ನ ತಗೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಇದು ಮನುಷ್ಯನ ಬದುಕುವಂತ ಹಕ್ಕು ಆಧಾರದ ಮೇಲೆ NRG ಯೋಜನೆ ಅನುಷ್ಠಾನ ಮಾಡ್ತಾರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಯಾವುದೇ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಗೆ ಕೆಲಸ ಬೇಕಂತ ಅರ್ಜಿ ಕೊಟ್ಟಂತ ಮೆಸೇಜ್ ಕಳಿಸಿದ್ರೆ ಸಾಕು, ಜಸ್ಟ್ ಒಂದು SMS ಕಳಿಸಿದ್ರೆ ಸಾಕು, ಇವರು ಉದ್ಯೋಗ ಚೀಟಿ ಕೊಡ್ಬೇಕಾಗ್ತದೆ ಪಂಚಾಯತಿಯಿಂದ. ಅದನ್ನ ನಾವು ಖಾತ್ರಿಪಡಿಸ್ಕೊಳ್ತೀವಿ ಸೋಷಿಯಲ್ ಆಡಿಟ್. 15 ದಿನ ಒಳಗಾಗಿ ಇವ್ರಿಗೆ ಕೂಲಿ ಕೊಡ್ಬೇಕಾಗ್ತದೆ. ಕೂಲಿ ಕೊಡದಂತ ಸಂದರ್ಭದಲ್ಲಿ ಪರಿಹಾರ ಕೊಡ್ಬೇಕಾಗ್ತದೆ. ಇದನ್ನೆಲ್ಲ ನಾವು ಖಾತ್ರಿಪಡಿಸ್ಕೊಂತೀವಿ. ಕಾಮಗಾರಿ ಗುಣಮಟ್ಟ ಯಾವ ತರ ಇದೆ. ಈಗ ನಾವು ಉದಾಹರಣೆ ಹೇಳೋದಾದ್ರೆ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತೀವಿ. ಒಂದು CC ರೋಡ್ ನೋಡ್ತೀವಿ. CC ರೋಡ್ ನೋಡಿದಾಗ 25 ಮೀಟರ್ ಉದ್ದ, 4 ಮೀಟರ್, ಆ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯೋಜನೆ ಅನುಷ್ಠಾನ ಮಾಡ್ತಾರೆ ಅಂತ. ಮತ್ತೆ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಇದೆಯಲ್ಲ ಅನ್ನೋದು. ಈಗ ನಾವು NRG ಯೋಜನೆಯಲ್ಲಿ ನಾವು ಒಂದು ಕಾಮಗಾರಿ ನೋಡುವಂತ ಸಂದರ್ಭದಲ್ಲಿ ಅದು ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇದೆಯಾ, ಅದರ ಅಂದಾಜು ಮೊತ್ತ ಎಷ್ಟು, ಕೂಲಿ ಎಷ್ಟು, ಸಾಮಗ್ರಿ ಎಷ್ಟು ಖರ್ಚಾಗಿದೆ ಅನ್ನುವಂಥದ್ದನ್ನ ನಾವು ಆ ಮಾಹಿತಿ ಫಲಕದಲ್ಲಿ ಇರ್ತದೆ. ನಾಮಫಲಕದಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತೀವಿ. ಮತ್ತೆ ಕಾಮಗಾರಿ ಎಲ್ಲಿಂದ ಎಲ್ಲಿವರೆಗೂ, ಯಾವುದೋ ರಾಮಪ್ಪನ ಮನೆಯಿಂದ ಕೃಷ್ಣಪ್ಪನ ಮನೆ ತೋಟದವರೆಗೂ ಕಾಲುವೆ ಸ್ಪೆಸಿಫಿಕ್ ಆಗಿ ಅದರಲ್ಲಿ ಮಾಡಿ ತೋರಿಸೋದು ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ತೋರಿಸ್ತದೆ. ಜೊತೆಗೆ ಏನಲ್ಲಿ ಕಾಮಗಾರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ. ಕಡತದಲ್ಲಿ ಇರ್ತದೆ, ಏನು ಅದರಲ್ಲಿ ನಮೂನೆ 6 ಇದೆಯಾ, ನಮೂನೆ 8 ಇದೆಯಾ, 9 ಇದೆಯಾ, ಅಂದಾಜು ಪಟ್ಟಿ ಇದೆಯಾ, ಅದಕ್ಕೆ ತಾಂತ್ರಿಕ ಮತ್ತೆ ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕಿದೆಯಾ, ಇಂಜಿನಿಯರ್ ಬಂದು ಪ್ರೀ ಮೆಜರ್ಮೆಂಟ್ ತಗೊಂಡಿದಾರಾ, ಸ್ಪಾಟ್ ಅಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಿ ಆಮೇಲೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ. ಆ ವಲಸೆ ಹೋದಂತ ಸಂದರ್ಭದಲ್ಲಿ ನಗರ ಪ್ರದೇಶಗಳಲ್ಲಿ ಇನ್ನೊಂದು ತರ ಸಮಸ್ಯೆಗಳಾಗ್ತದೆ.
ಅದನ್ನು ತಡಿಬೇಕು. ಕನಿಷ್ಠ ಒಂದು ಕುಟುಂಬಕ್ಕೆ 100 ದಿನ ಉದ್ಯೋಗಕ್ಕ ಏನು ಭರವಸೆ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಎಲ್ಲೋ ಜೀವನದಲ್ಲಿ ಒಂದಷ್ಟು ಆರ್ಥಿಕವಾಗಿ ಒಂದು ಸದೃಢರಾಗೋದಕ್ಕೆ ಒಂದು ಅವಕಾಶ ಸಿಗ್ತದೆ, ಮತ್ತೆ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ವೃದ್ಧಿ ಆಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಮನೆಗಂಟು ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ NRG ಯೋಜನೆಯನ್ನ ನಮ್ಮ ಪಕ್ಕದ ಜಿಲ್ಲೆ ಇಲ್ಲೇ ಅನಂತಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಭಾರತ ದೇಶದಲ್ಲಿ 2005ರಲ್ಲಿ NRG ಯೋಜನೆನ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವೆಲ್ಲ ಸುತ್ತಮುತ್ತ ಕೇಳಿರ್ತೀವಿ, ನೀವೆಲ್ಲ ಆಂಧ್ರ ಗಡಿ ಭಾಗದಲ್ಲಿರುವಂತವ್ರು ಕರು ಬುಕ್ಲು ಶಿವರೂಪನ್ಲು ಅಂತ ಹೇಳ್ಬಿಟ್ಟು ನೀವು ಕೇಳಿಸ್ಕೊಂಡಿರ್ತೀರಿ. ಇದು ಅಲ್ಲಿ ಸ್ಟಾರ್ಟ್ ಮಾಡಿದಂತ ಉದ್ದೇಶ ಏನಂದ್ರೆ, ಒಂದು ಮೂಲ ಉದ್ದೇಶ ಏನಂದ್ರೆ ಅವ್ರಿಗೆ ಕೆಲಸ ಕೊಡಬೇಕು, ಮೈಗ್ರೇಷನ್ ಇದು ಬೇರೆ ಕಡೆ ಮೈಗ್ರೇಟೆಡ್ ಆಗುವಂಥದ್ದನ್ನು ತಡಿಬೇಕು ಅನ್ನುವಂಥದ್ದು. ಇದು ಸರ್ಕಾರದ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರ ಪಡ್ಕೊಳ್ಳುವಂತ ಹಕ್ಕಿದೆ. ಮತ್ತೆ 5 ಜನ ಮೇಲ್ಪಟ್ಟಂತ ಮಹಿಳೆಯರು ಎಲ್ಲಾದ್ರೂ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಅವ್ರ ಮಕ್ಕಳು ಇದ್ದಂತ ಸಂದರ್ಭದಲ್ಲಿ ಅವ್ರು ನೋಡ್ಕೊಳ್ಳೋದಕ್ಕೆ ಶಿಶುಪಾಲನಾ ವ್ಯವಸ್ಥೆ ಇದೆಯಾ ಇಲ್ವ ಅನ್ನೋದನ್ನ ನೋಡ್ತೀವಿ. ಮತ್ತೆ ನೆರಳಿನ ವ್ಯವಸ್ಥೆ ಇದೆಯಾ ಇಲ್ಲ ನೋಡ್ತೀವಿ. ಮತ್ತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಾಮಗಾರಿ ಸ್ಥಳದಲ್ಲಿ ಇದೆಯಾ ಇಲ್ವ ಅನ್ನೋದನ್ನ ನೋಡ್ತೀವಿ. ಇದನ್ನೆಲ್ಲ ನಾವು ಮನೆ ಭೇಟಿ ಸಂದರ್ಭದಲ್ಲಿ ಇದನ್ನ ಖಾತ್ರಿಪಡಿಸ್ಕೊಂತೀವಿ. ಇದು ನಿಮ್ಗೆ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಂತೀವಿ. ಮತ್ತೆ ಎರಡನೇದಾಗಿ ನಾವು ಈ ಸೋಷಿಯಲ್ ಆಡಿಟ್ ಅಲ್ಲಿ ಗಮನಿಸಬೇಕಾಗಿರುವಂತ ಅಂಶಗಳಂದ್ರೆ ಎಂಪವರ್ಮೆಂಟ್ ಅಂದ್ರೆ ಏನಂದ್ರೆ, ಇದು ಸಾಮಾನ್ಯ ಕಟ್ಟಕಡೆ ವ್ಯಕ್ತಿಗಳಿದಾರಲ್ಲ ಸಮಾಜದಲ್ಲಿ, ಅವರಿಗೆ ಯೋಜನೆಗಳು ಸಿಗ್ತಾ ಇದೆ ಇಲ್ವಾ ಅನ್ನೋದು. ಈ ವಲರೊಬ್ಬರು ಗ್ರೂಪ್ಸ್ ಇರ್ತದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇರ್ತಾರೆ, ಅವರನ್ನ ಮುಖ್ಯವಾಗಿ ತರುವಂತದ್ದು ಇದರ ಮೂಲ ಜವಾಬ್ದಾರಿ ಆಗುತ್ತೆ. ಈಗ ಜನ ವಲಸೆ ಹೋಗ್ತಾರೆ, ಸಾಮಾನ್ಯವಾಗಿ ಹೋಗುವಂತವ್ರು ಯಾರು? ಕೂಲಿ ಕಾರ್ಮಿಕರು, ಬಡವರು,